ಇಂದು ನಾವು ಅಯೋಧ್ಯೆಯ ಬಗ್ಗೆ ಮಾತನಾಡೋಣ. ಅಯೋಧ್ಯೆಯ ಸರಯೂ ನದಿಯ ದಂಡೆಗಳಲ್ಲಿ ಒಂದನ್ನು ಸಾಮಾನ್ಯವಾಗಿ ಚೌಪಟ್ಟಿ ಎಂದು ಕರೆಯಲ್ಪಡುವ ಬೀಚ್ ಆಗಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಎಂದು ಅಯೋಧ್ಯೆಯ ನಾಗರಿಕ ಸಂಸ್ಥೆ ಘೋಷಿಸಿದೆ. ಉತ್ತರ ಪ್ರದೇಶ ವಸತಿ ಇಲಾಖೆ ಸ್ಥಳೀಯರಿಗೆ ಅನುಮೋದನೆ ನೀಡಿದೆ. ರಾಮ್ ಕಿ ಪೈಡಿಯಲ್ಲಿ ಚೌಪಾಟಿಯನ್ನು ಸ್ಥಾಪಿಸಲು ಅಭಿವೃದ್ಧಿ ಪ್ರಾಧಿಕಾರದ ಪ್ರಸ್ತಾವನೆ. ಅಯೋಧ್ಯೆ ಅಭಿವೃದ್ಧಿ ಪ್ರಾಧಿಕಾರವು ವಿವಿಧ ನೈರ್ಮಲ್ಯದಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ನೀಡಲು ಸಿದ್ಧತೆಗಳನ್ನು ಪ್ರಾರಂಭಿಸಿದೆ. ಪ್ರಾಧಿಕಾರದ ಹಿರಿಯ ಅಧಿಕಾರಿಯೊಬ್ಬರ ಪ್ರಕಾರ ಪರಿಕಲ್ಪನೆಯು ಬಹು ತಾತ್ಕಾಲಿಕ ರಚನೆಗಳನ್ನು ರಚಿಸುವುದು, ಆಹಾರದ ಬಂಡಿಗಳಿಗೆ ಸ್ಥಳಾವಕಾಶ ಕಲ್ಪಿಸಲು ವಲಯಗಳು ಮತ್ತು ರಾಮ್ ಕಿ ಪೈಡಿಯಲ್ಲಿ ಕ್ಯಾನೋಪಿಗಳು ಅಥವಾ ಪೆರ್ಗೋಲಾಗಳ ಅಡಿಯಲ್ಲಿ ಆವರಿಸಿರುವ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ. ಸೈಟ್ನಲ್ಲಿ ಕೆಲಸವನ್ನು ಪ್ರಾರಂಭಿಸಲು ಟೆಂಡರ್ ನೀಡಲಾಗಿದೆ. ಸಿವಿಲ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಆಯ್ದ ಏಜೆನ್ಸಿಗೆ 6 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಇದನ್ನು ಅನುಸರಿಸಿ ಆಹಾರ ಮಾರಾಟಗಾರರಿಗೆ ಸ್ಥಳವನ್ನು ಹಂಚಲಾಗುತ್ತದೆ. ಯೋಜನೆಯನ್ನು ರೂಪಿಸಲು ಸುಮಾರು 4.66 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮೀಸಲಿಡಲಾಗಿದೆ. ಮೂಲ ಸೌಕರ್ಯಗಳನ್ನು ನಿರ್ಮಿಸುವುದರ ಜೊತೆಗೆ ಗುತ್ತಿಗೆದಾರರು ವಿದ್ಯುದ್ದೀಕರಣ, ನೈರ್ಮಲ್ಯ, ಅಗ್ನಿಶಾಮಕ, ನೀರು ಸರಬರಾಜು, ತೋಟಗಾರಿಕೆ, ಪಾರ್ಕಿಂಗ್ ವಲಯಗಳು ಮತ್ತು ಸುಸಜ್ಜಿತ ಪ್ರವೇಶ ಮಾರ್ಗದ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಗುತ್ತಿಗೆದಾರರು ಸೈಟ್ನಲ್ಲಿ ಕನಿಷ್ಠ 50 ವ್ಯಕ್ತಿಗಳಿಗೆ ಆಸನ ಸಾಮರ್ಥ್ಯವನ್ನು ಒದಗಿಸಬೇಕಾಗುತ್ತದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.